ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಮೀನಾ ಇಬ್ಬರು ಸಹ ರೆಸ್ಟೋರೆಂಟ್ಗೆ ಹೋಗಿ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರನ್ನು ಮಾಡಿಸ್ಕೊತಾ ಇರ್ತಾಳೆ ಮೀನಾ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಬರ್ತಾನೆ. ಮೀನಾ ನೋಡ್ದೇ ಸ್ವಿಮ್ಮಿಂಗ್ ಪೂಲು ಬಾರೆ ಈಜಾಡೋಣ ಅಂದಾಗ, ಇಲ್ಲ ರೀ ನಾನು ಬರೋದಿಲ್ಲ, ನನ್ನ ಕೈಲಾಗಲ್ಲಪ್ಪ, ನಾನು ನೀರಂದ್ರೆ ತುಂಬ ಭಯ ಅಂತಾಳೆ. ಅದರಲ್ಲೇನೆ ಭಯ, ನಾನಿದ್ದೀನಿ ಬಾ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಇಲ್ಲ ರೀ ನಾನು ನೀರಂದ್ರೆ ತುಂಬ ಭಯ, ನಾನು ಈಜಾಡೋಕ್ಕೆಲ್ಲ ಬರೋದಿಲ್ಲ, ನನಗೂ ಈಜು ಬರೋಲ್ಲ ಬಾರಿ ಅಂತಾನೆ. ಮತ್ತು ನಿಮಗೂ ಈಜು ಬರೋಲ್ಲ, ನಮಗೂ ಈಜು ಬರೋಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂದಾಗ, ಅಷ್ಟೊಂದು ಆಳ ಎಲ್ಲ ಏನಿಲ್ಲ ಕಣೆ ಬಾರೆ, ಸ್ವಲ್ಪನೇ ಆಳ ಇರೋದು, ನಾವು ಮುಳುಗೋ ಅಷ್ಟು ಏನು ಇಟ್ಟಿಲ್ಲ ಬಾರೆ, ಅಷ್ಟೊಂದು ಡೀಪಾಗೇನಿಲ್ಲ ಅಂತ ಹೇಳಿ ಈ ಕಡೆ ಕರಿತಾನೆ. ಅದೇ ಟೈಮ್ಗೆ, ಇಲ್ಲ ರೀ ನಾನು ಬರೋದಿಲ್ಲ, ನನಗೆ ಈಜಕ್ಕೆ ಬರಲ್ಲ ಅಂದ್ರೂ ಬನ್ನಿ ಬನ್ನಿ ಅಂತೇಳಿ ಕರಿತಾರಲ್ವ ನೀವು, ನಾನು ಬರಲ್ಲ ಅನ್ನೋ ಟೈಮ್ಗೆ ಈ ಕಡೆ ನಾಗರಾಜ್ ಅವರು ಬರ್ತಾರೆ. ಯಾಕೆ ಏನಾಯಿತು ಅಂದಾಗ, ನೋಡಿ ಈಜಕ್ಕೆ ಬನ್ನಿ ಅಂದರೆ ಬರಲ್ಲ ಅಂತ ಹೇಳ್ತಾರೆ ಅಂತೇಳಿ ಅಂದಾಗ, ಈ ಕಡೆ ನಾನಿದ್ದೀನಲ್ಲ ತಲೆ ಯಾಕೆ ಕೆಡಿಸ್ಕೊತೀರಾ ಅಂತಾರೆ. ಅದಕ್ಕೆ ಅಲ್ಲಿಂದ ರೆಸ್ಟೋರೆಂಟಿಗೆ ಬಂದಿರೋದು ನಿಮ್ಮ ಜೊತೆ ಈಜಾಡಕ ನಾನು ಅಂತೇಳಿ ಕೇಳಿದಾಗ, ನನ್ನ ಜೊತೆ ಅಲ್ಲಪ್ಪ, ದೊಡ್ಡಣ್ಣ ಒಂದು ಕಾಮಿಡಿ ನೋಡಿದ್ಯಾ ನೀನು, ಅವನು ಆ ಪಿಕ್ಚರಲ್ಲಿ ತುಂಬ ಏನೋ ಕಂಜೂಸ್ ಇರ್ತಾನೆ, ಕೋಳಿ ತಿನ್ಬೇಕು ಅನಿಸ್ತಾ ಇರುತ್ತೆ, ಆದರೆ ಕೋಳಿ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಕೋಳಿನ ಮುಂದೆ ಕಟ್ಟಿಕ್ಬಿಟ್ಟು ಬರೀ ಅನ್ನ ತಿಂತಾನೆ. ಆದರೆ ಅವನು ಕೋಳಿ ತಿಂತಾಯಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಅವನು ಊಟ ಮಾಡ್ತಾನೆ. ಆ ಥರ ನೀನು ಹೆಂಡ್ತಿ ಬಂದಿಲ್ಲ ಅಂದರೂ ಅಷ್ಟೇ ಹೋಯ್ತು, ನೀನು ಹೆಂಡ್ತಿ ದೂರದಲ್ಲಿ ಇದ್ಕೊಂಡು ನೀನು ಒಬ್ಬನೇ ಸ್ವಿಮ್ಮಿಂಗ್ ಮಾಡು, ನಾನು ಹೆಂಡ್ತಿ ಜೊತೆಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ ಅಂತೇಳಿ ಮಾಡು ಅಂತೇಳಿ ಅಂತಾನೆ. ಅದಕ್ಕೆ ಈ ಕಡೆ ಸೂರ್ಯ, ಸರಿ ಆಯಿತು, ನಾನು ಎಲ್ಲೋ ರೆಸ್ಟೋರೆಂಟಲ್ಲಿ ಇದ್ದೀರಿ ಅಂತ ಅಂದ್ಬಿಟ್ಟು ಮನೇಲೇ ಇರ್ಬೋದಿತ್ತಲ್ಲ, ಏನಕ್ಕೆ ಬರಬೇಕಿತ್ತು ನಿಮ್ಮ ರೆಸ್ಟೋರೆಂಟಿಗೆ ಅಂತೇಳಿ ಈ ಕಡೆ ಸೂರ್ಯ ಅಂದಾಗ, ಅದಾದಮೇಲೆ ಬೈತಾನೆ, ಏನಪ್ಪ ನೀನು ಪಾಯಿಂಟಿಗೆ ಈ ಥರ ಪಾಯಿಂಟ್ ಹಾಕ್ತೀಯಾ ಅಂತೇಳಿ ಬೈತಾನೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಸೂರ್ಯ ಸ್ವಿಮ್ಮಿಂಗ್ ಅಂತ ಹೇಳಿ ಹೋಗ್ತಾನೆ. ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾನೆ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಬಾರಿ ಅಂದಾಗ, ಇಲ್ಲಪ್ಪ ನನ್ನ ಕೈಲಾಗಲ್ಲ, ನಾನು ಬರೋದಿಲ್ಲ ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ಮೀನಾಗೆ ಕಾಲ್ ಬರುತ್ತೆ. ಕನಕ ಫೋನ್ ಮಾಡಿರ್ತಾಳೆ, ಏನು ಅಕ್ಕ ಎಲ್ಲಿದ್ದೀರಾ ಅಂದಾಗ, ಈ ಕಡೆ ರೆಸ್ಟೋರೆಂಟಲ್ಲಿ ಇದ್ದೀರಿ ಅಂತೇಳಿ ಅಂತಾರೆ. ರೆಸ್ಟೋರೆಂಟಲ್ಲಿ ಹೋಗಿದ್ದೀರಾ, ನೋಡಿದ್ರೆ ನಾವು ಮದುವೆ ಆಗಿರೋದು, ನೋಡಿದ್ರೆ ನೀವು ರೆಸ್ಟೋರೆಂಟಿಗೆ ಹೋಗಿದ್ದೀರಾ ಅಂತೇಳಿ ಅಂತಾರೆ. ಆ ಥರ ಎಲ್ಲ ಏನೂ ಇಲ್ಲ, ನೋಡು ನಿಮ್ಮ ಬಾಬಾ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ಅಂತೇಳಿ ಅಂತಾರೆ. ಸರಿ ಆಯಿತು ಕನಕ, ಹೆಂಗಿದ್ಯಾ ಏನು, ನಿಮ್ಮ ಅತ್ತೆ ನಿಮ್ಮ ಅತ್ತೆ ನಿಮ್ಮ ಗಂಡ ಎಲ್ಲ ಹೆಂಗೆ ನೋಡ್ಕೊತಾ ಇದ್ದಾರೆ ಅಂದಾಗ, ನೀನು ಬರ್ತೀಯಲ್ಲಕ್ಕ ನಾಳೆ, ಬನ್ನಿ, ನಾಳೆ ನಿಮಗೋಸ್ಕರ ಒಂದು ಸ್ವೀಟ್ ಫಂಕ್ಷನ್ ಅರೇಂಜ್ ಮಾಡ್ಕೊಂಡಿದ್ದೀನಿ, ನಮ್ಮ ಮದುವೆಲಿ ಆ ಥರ ನಮ್ಮ ಮದುವೆಲಿ ಹೆಂಗೋ ಆಗೋಯ್ತು, ಆದರೆ ಸ್ವೀಟ್ ಎಲ್ರಿಗೂ ಹಂಚಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ನಾಳೆ ಒಂದು ಸಣ್ಣದಾಗಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ, ಭಾವನ ಕರ್ಕೊಂಬರ್ಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ, ನಿಮ್ಮ ಭಾವ ಬರೋದಿಲ್ಲ, ಅದು ನಿನ್ಗೆ ಗೊತ್ತಲ್ವ ಅಂತಂದಾಗ, ಅಕ್ಕ ಏನಾದರೂ ಮಾಡಿ ಕರ್ಕೊಬನ್ನಿ, ಅರುಣ್ ಅವ್ರು ಕರೆದ್ರು ಅಂತೇಳಿ, ಭಾವ ಖಂಡಿತವಾಗ್ಲೂ ಬರ್ತಾರೆ ಅಂತೇಳಿ ಕನಕ ಅಂತಾಳೆ. ಸರಿ ಆಯಿತು ಅಂತೇಳಿ ಕಾಲನ್ನು ಕಟ್ ಮಾಡಿ ಈ ಕಡೆ ಸೂರ್ಯಗೆ ಹೇಳ್ತಾನೆ, ರೀ ನಾಳೆ ಫಂಕ್ಷನ್ ಅಂತೆ ಹೋಗಲೇಬೇಕಂತೆ, ಅರುಣ್ ಅವರು ಸೂರ್ಯ ಅವ್ರನ್ನ ಕರ್ಕೊಂಬರಲೇಬೇಕು ಅಂತಂದರು ಅಂದಾಗ, ಇದೆಲ್ಲ ನನ್ನ ಹತ್ರ ಬೇಡ ನಾಟಕ, ಅವ್ರಿಗೆ ಮಾಡಂಗಿದ್ರೆ ನನಗೆ ಕಾಲ್ ಮಾಡ್ಬೋದಿತ್ತು ಅಂದಾಗ, ಸರಿ ನಾವು ಈ ಕಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದೀರಾ ಅನ್ನಲ್ವ, ಅದಕ್ಕೋಸ್ಕರ ಅವ್ರು ಕಾಲ್ ಮಾಡಿಲ್ಲ ರೀ ಅಂತೇಳಿ ಈ ಕಡೆ ಅಂತಾಳೆ. ಸರಿ ಆಯಿತು ಮೀನಾ, ನನಗೆ ಇದೆಲ್ಲ ಹೇಳೋಕ್ಕೆ ಬರಬೇಡ, ನಾನು ಯಾವುದೇ ಕಾರಣಕ್ಕೂ ನೀನು ಸಂತೋಷಕ್ಕೆ ಅಡ್ಡ ಬರೋದಿಲ್ಲ, ನೀನು ಬೇಕಂದ್ರೆ ಹೋಗ್ಬಾ, ನಾನು ಬರೋದಿಲ್ಲ, ನನಗೆ ಬೇಜಾನ್ ಕೆಲಸಗಳಿದೆ, ನಮ್ಮ ಕೆಲಸಗಳಲ್ಲೇ ದೇವ್ರು ನೋಡ್ಬೇಕಂತ ಹೇಳಿದ್ದಾರೆ, ನಾನೆಲ್ಲ ಬರೋಕ್ಕಾಗೋದಿಲ್ಲ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಸರಿ ಆಯಿತು ಅಂತೇಳಿ ಈ ಕಡೆ ಮೀನಾನು ಸಹ ಸುಮ್ಮನೆ ಆಗೋಗ್ತಾಳೆ, ಯಾವುದೇ ಕಾರಣಕ್ಕೂ. ಆಮೇಲೆ ಅಕ್ಕಪಕ್ಕದಲ್ಲಿರೋರ್ನೆಲ್ಲ ಬನ್ನಿ ಬನ್ನಿ ಸರ್, ಬನ್ನಿ ಮೇಡಮ್ ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಅಲ್ಲಿರೋರೆಲ್ಲನೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಡ್ಯಾನ್ಸ್ ಮಾಡಿದ ಮೀನಾ ಸೂರ್ಯ ಇಬ್ಬರು ಸಹ ಖುಷಿಯಾಗಿ ಅವರ ಟೈಮನ್ನು ಕಾಲ ಕಳೀತಾ ಇರ್ತಾರೆ. ಈ ಕಡೆ ರಂಗನಾಥ ದೇವ್ರ ಮುಂದೆ ನಿಂತಿರ್ತಾನೆ. ಅಪ್ಪ, ನಿನಗೆ ಮಗುಲಿದ್ದಾಗ ನನಗೆ ಒಳ್ಳೆ ವಿದ್ಯೆ ಕೊಡು ಅಂತ ಇದೆ, ವಿದ್ಯೆ ಎಲ್ಲ ಆದಮೇಲೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತಾ ಇದ್ದೆ, ಮದುವೆ ಆದಮೇಲೆ ಮಕ್ಕಳನ್ನ ಬೇಕು ಅಂತ ಕೇಳ್ಕೊಂಡೆ, ಮಕ್ಕಳಾದಮೇಲೆ ಮಕ್ಕಳು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಮಗ ಸೂರ್ಯ ಯಾವುದೇ ಕಾರಣಕ್ಕೂ ಯಾವತ್ತೂ ತಾಯಿ ಪ್ರೀತಿನ ಕಂಡೇ ಇಲ್ಲ, ಎಲ್ಲರೂ ತಾಯಿ ಪ್ರೀತಿನ ಕಾಣೋ ಟೈಮಲ್ಲಿ ಇವನು ಸ್ಟೇಷನಲ್ಲಿ ಕಂಬಿಯಿಂದ ಇದ್ದ, ದ್ವೇಷಿಸೋ ತಾಯಿ, ಅಸಹ್ಯ ಪಡೋ ಅಣ್ಣ ತಮ್ಮಂದರು ಇವ್ರ ಮಧ್ಯೆನೇ ಬೆಳೆದಿದ್ದಾನೆ, ತಾಯಿ ತುತ್ತು ತಿನ್ನೋ ಟೈಮಲ್ಲಿ ಸ್ಟೇಷನಲ್ಲಿ ಕ್ಯೂ ನಿಂತ್ಕೊಂಡು ಊಟ ಮಾಡಿದ್ದಾನೆ, ಅಂಥ ಕಷ್ಟದಲ್ಲೂ ಅಂಥ ಚಿಕ್ಕ ವಯಸ್ಸಲ್ಲೂ ಅಂಥ ಕಷ್ಟನ ಪಟ್ಟಿದ್ದಾನೆ, ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಆಗಬಾರ್ದು, ಅವನಿಗೆ ಸುಖ ಕೊಡೋದಕ್ಕೋಸ್ಕರನೇ, ಅವ್ನಿಗೆ ಸಂತೋಷ ಕೊಡೋಕ್ಕೋಸ್ಕರನೇ ಮೀನಾ ಅಂತ ಸೊಸೆನ ಕರ್ಕೊಬಂದು ಮನೇಲಿ ಇಟ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಅಪಚಾರ ಮಾಡಬೇಡಪ್ಪ, ಅವ್ರು ತುಂಬ ಚೆನ್ನಾಗಿರಬೇಕು ಜೀವನದಲ್ಲಿ ಅಂತ ಹೇಳಿ ದೇವ್ರ ಮುಂದೆ ಕೈ ಜೋಡಿಸಿ ಬೇಡ್ಕೊತಾ ಇರ್ತಾನೆ. ಈ ಕಡೆ ಹಾಲಿಗೆ ಹೋದರೆ ಶಾಂತಿ ಅಳಪಾಡುಗಳು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಏನು ಶಾಂತಿ, ಬೆಳಗ್ಗೆಯಿಂದ ಬರೀ ಕಾಫಿ ಟೀಲೇ ಹೊಟ್ಟೆ ತುಂಬಿಸ್ತಾ ಇದೆಯಾ, ಊಟ ಮಾಡಲ್ವ ಅಂದಾಗ, ಯಾಕ್ರಿ ಮಾಡಬೇಕು, ನಾನು ರೆಟ್ಟೆ ಮುರಿಯಂಗೆ ಅವರಿಗೆ ಚಪಾತಿ ಮಾಡಾಕಿದ್ದೀನಿ, ಕುರ್ಮಾ ಮಾಡಾಕಿದ್ದೀನಿ, ಅವ್ರಿಗಿರೋ ದೊಡ್ಡ ವಯಸ್ಸದವ್ರಿಗೂ ಮದುವೆ ಮಾಡೋವರೆಗೂ ನಾನು ಚೆನ್ನಾಗಿ ಬೇಯಿಸಾಕಿ
ರೆಟ್ಟೆಗಳೆಲ್ಲ ಇಟ್ಕೊಂಡ್ಬಿಟ್ಟಿದೆ ನನಗೆ. ಅಂಥದ್ರಲ್ಲಿ ನಾನು ಹೋಗಿ ಹೆಂಗೆ ಯಾಕೆ ಬೇಯಿಸಾಕಬೇಕು, ಮದುವೆ ಮಾಡಿಲ್ಲ, 3 ಸೊಸೆಂದ್ರನ್ನ ಕರ್ಕೊಬಂದಿಲ್ಲ, ಮಾಡಲಿ ಬಿಡಿ, ನಾನು ಯಾಕೆ ಮಾಡಬೇಕು ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ರಂಗನಾಥು, ಅಲ್ಲ ಕಣೆ, ನಿನಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ಅವರು ಮಕ್ಕಳು ನಮ್ಮ ಹೊಟ್ಟೆ ನೋಡ್ತಾರೇನೆ, ಮಕ್ಕಳು ಹುಟ್ಟಿದಬ್ಬ ಅಂತ ಬಂದರೆ ನಾವು ಅವರಿಗೆ ಕೇಕ್ ಕಟ್ ಮಾಡ್ತೀರಿ, ಸ್ವೀಟನ್ನು ಕೊಡ್ತೀರಿ, ಹಂಚ್ತೀರಿ, ಎಲ್ಲ ಮಾಡ್ತೀರಿ. ಅದೇ ನಮ್ಮ ಊಟ ಹಬ್ಬಕ್ಕೆ ಅವ್ರು ಮಾಡ್ತಾರಾ? ಮಾಡಲ್ವಲ್ಲ. ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ನಮ್ಮಪ್ಪ ಅದು ಕೊಡಿಸ್ತಾರೆ, ಇದು ಕೊಡಿಸ್ತಾರೆ ಅಂತ ಕೇಳ್ತಾರೆ. ನಮ್ಮಪ್ಪ ಇದನ್ನ ಕೊಡಿಸ್ತಾರೆ ಅನ್ನೋ ಭರವಸೆಲ್ಲ ಅವ್ರು ಇರ್ತಾರೆ ಹೊರತಾಗಿ ಅವ್ರು ನಮಗೆ ಯಾವುದೇ ಕಾರಣಕ್ಕೂ ಊಟ ಹಾಕೋದಿಲ್ಲ ಶಾಂತಿ. ಚೆನ್ನಾಗಿರ್ಬೇಕಾದ್ರೆ ಹಾಕದೇ ಇರೋ ಊಟನ ಸತ್ತ ಮೇಲೆ ಪಿಂಡಕ್ಕೆ ಅಂತ ಇಡ್ತಾರೆ ಅಂತ ಸಂಬಂಧಿಕರು. ಆ ರೀತಿ ಈಗ ಜೀವನ. ಯಾವುದೇ ಕಾರಣಕ್ಕೂ ಅವ್ರು ತಿಳ್ಕೊಳ್ಳೋದಿಲ್ಲ. ಅವರು ನಾವು ಅವರ ಬರ್ತ್ ಸರ್ಟಿಫಿಕೇಟಲ್ಲಿ ನಾವು ತುಂಬ ಖುಷಿಯಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಖುಷಿ ಟೈಮಲ್ಲಿ ಸಿಗ್ನೇಚರ್ ಹಾಕ್ತೀರಿ. ಅದೇ ನಮ್ಮ ಡೆತ್ ಟೈಮಲ್ಲಿ ಅವರು ಕಣ್ಣೀರು ಸಹ ಹಾಕಲ್ಲ ಶಾಂತಿ. ಅದನ್ನು ನೀನು ನೆನ್ಪಿಟ್ಕೊ ಅಂತಂದಾಗ ಶಾಂತಿ ತುಂಬ ಎಮೋಷನಲ್ ಆಗೋಗ್ತಾಳೆ. ಈ ಕಡೆ ನನ್ನ ಮಗ ತಗೊಬರ್ತಾನೆ ಮನೋಜ ಊಟ ಅಂತೇಳಿ ಅಂತಾಳೆ. ಅವನು ತೊಗೊಬರ್ತಾನೆ ಅಂದರೆ, ಹ್ಞೂ ನನ್ನ ಮಗ ತೊಗೊಂಬಂದೇ ಬರ್ತಾನೆ, ನೋಡಿ ಬೇಕಾದರೆ ನೀವು ಅಂತ ಹೇಳಿ ಈ ಕಡೆ ರಂಗನಾಥ್ಗೆ ಚಾಲೆಂಜ್ ಹಾಕಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಇವರಿಬ್ಬರೂ ಸಹ ನಕ್ಕೊಂಡು ಬರ್ತಾರೆ ಅವ್ರ ಹೆಂಡ್ತಿರ ಜೊತೆ ನಕ್ಕೊ ಬಂದಾಗ ಎಲ್ಲೋ ಹೋಗಿದ್ರಿ ಅಂದಾಗ, ಅಮ್ಮ ರೆಸ್ಟೋರೆಂಟ್ಗೆ ಹೋಗಿದ್ರಿ, ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಬಂದ್ರಿ, ಇವನು ಎಷ್ಟು ಜೋಕ್ ಮಾಡ್ತಾನೆ ಗೊತ್ತಾ ರವಿ ಅಂದಾಗ, ನೀನು ಸುಮ್ಮನೆ ಅಲ್ಲಪ್ಪ, ನೀನು ತುಂಬ ಚೆನ್ನಾಗಿ ತಮಾಷೆ ಮಾಡ್ತೀಯ, ನಗ್ದು ನನಗೆ ಉಣ್ಣಾಗೋಯ್ತು, ಹೊಟ್ಟೆ ಎಲ್ಲ ಉಣ್ಣಾಗೋಯ್ತು, ಸಾಕಾಗೋಯ್ತು ನನಗೆ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥು ಶಾಂತಿನ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ, ಅಮ್ಮ ನಂಗೆ ಟೈಮ್ ಆಯಿತು, ಹೋಗಿ ಮಲ್ಕೊಂಡ್ಲಾ ಅಂತ ರವಿ ಅಂದಾಗ, ಸರಿ ಆಯಿತು. ಈ ಕಡೆ ಮನೋಜ ನಮಗೆ ಅಂತ ಮಕ್ಕಳಿಗೆ ಅಂತ ಮಾಡಿಕ್ಕಿರೋ ಊಟನ ತಿಂದ್ಬಿಟ್ಟು, ನಮಗೋಸ್ಕರ ಮಿಕ್ಕಿರೋ ಊಟನ ಇನ್ನೊಂದು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಂಬಿಡಿ ಹೋಗಿ ನೀವು ಅಂತೇಳಿ ಮನೋಜ ಒಳಗಡೆ ಹೋಗ್ಬಿಡ್ತಾನೆ. ರಂಗನಾಥ್ ಈ ಕಡೆ ಶಾಂತಿನ ಗುರಾಯಿಸ್ತಾ ಇರ್ತಾನೆ. ಈ ಕಡೆ ಶಾಂತಿ ತುಂಬ ದುಃಖ ತಡ್ಕೊಳಕ್ಕಾಗದ್ರೆ ಅಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಅದೇ ಟೈಮ್ಗೆ ಸರ್ ಪಾರ್ಸಲ್ ಅಂತೇಳಿ ಅಂತಾರೆ. ಯಾರಪ್ಪ ಅದು ಪಾರ್ಸಲ್, ಒಳಗಡೆ ಬನ್ನಿ ಅಂತೇಳಿ ಪಾರ್ಸಲ್ ತೊಗೊಂಡಾಗ, ದುಡ್ಡು ತೊಗೊಳ್ಳಿ ಅಂದಾಗ, ಇಲ್ಲ ಸರ್ ದುಡ್ಡೆಲ್ಲ ಪೇ ಆಗಿದೆ ಅಂತೇಳಿ ಅಂತಾನೆ. ಸರಿ ಅಂತೇಳಿ ನೋಡಿದಾಗ ಈ ಕಡೆ ಊಟ ಇರುತ್ತೆ. ಅದೇ ಟೈಮಿಗೆ ಒಂದು ಕಾಲ್ ಬರುತ್ತೆ. ಅಪ್ಪ ಏನು ಮಾಡ್ತಿದ್ದೀರಪ್ಪ ಅಂದಾಗ, ಯಾಕೆ ಮಗನೇ ಊಟ ಕಳಿಸಿದ್ಯಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ಅಪ್ಪ ನಾನು ಮೀನ ಇಬ್ಬರು ರೆಸ್ಟೋರೆಂಟಲ್ಲಿ ಖುಷಿಯಾಗಿದ್ದರೆ ನೀವು ಅಲ್ಲಿ ಉಪವಾಸ ಇರೋಕ್ಕಾಗುತ್ತಪ್ಪ, ಅದಕ್ಕೆ ನಿಮಗೋಸ್ಕರ ಊಟ ಕಳಿಸಿ ಅಂದಾಗ ಈ ಕಡೆ ರಂಗನಾಥ್ ತುಂಬ ಎಮೋಷ್ನಲಾಗಿ ಫೀಲ್ ಆಗೋಗ್ತಾನೆ. ನಾವು ಆಲ್ರೆಡಿ ಊಟ ಮಾಡಿದ್ದೀರಿ ಕಂದ ಅಂತಂದಾಗ ಈ ಕಡೆ ಸೂರ್ಯ, ಅಪ್ಪ ಇನ್ನೊಂದು ಸಲ ಊಟ ಮಾಡಪ್ಪ, ಪರವಾಗಿಲ್ಲ, ಫಸ್ಟ್ ನೀವು ಊಟ ಮಾಡಿ, ನಾವಿಲ್ಲಿ ಖುಷಿಯಾಗಿದ್ದೀರಿ, ನೀವಿಬ್ಬರೇ ಅಲ್ಲಿ ಏನು ಮಾಡ್ತಿರ್ತೀರೇನೋ, ಊಟ ಏನು ಮಾಡ್ಕೊಂಡಿರ್ತೀರೇನೋ, ಸಕ್ಕರೆ ಮಾಡ್ರೆ ಏನು ಮಾಡ್ತಾರೆ, ಅವಲಕ್ಕಿ ಚಿತ್ರಾನ್ನ ಬಿಟ್ಟು ಬೇರೆ ಏನು ಮಾಡೋದಿಲ್ಲ, ಮೀನಾಗಿದ್ದರೆ ವೆರೈಟಿ ಅಡುಗೆ ಮಾಡೋಕ್ಕಿರೋಳು, ಹೊಸ ವರ್ಷದ ದಿನ ನಿಮಗೂ ಬಿಸಿ ಬೇಳೆ ಭಾತ್ ಕಳಿಸಿದ್ದೀನಪ್ಪ, ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳಿಪ್ಪ ಅಂದ ತಕ್ಷಣವೇ ಈ ಕಡೆ ಶಾಂತಿ ಮತ್ತು ರಂಗನಾಥ್ ತುಂಬ ಎಮೋಷ್ನಲ್ ಆಗಿ ಫೀಲ್ ಆಗಿ ಹೋಗ್ತಾರೆ. ಏನು ಮಾತಾಡಬೇಕಂತ ರಂಗನಾಥ್ ಗೊತ್ತಾಗೋದಿಲ್ಲ, ಜೋರಾಗಿ ಹೇಳೋಕ್ಕೆ ಶುರು ಮಾಡಿಬಿಡ್ತಾನೆ. ಈ ಕಡೆ ಶಾಂತಿನೂ ಸಹ ಕೇಳಿಕೊಂಡು ತುಂಬ ದುಃಖ ತಡೆಯೋಕ್ಕಾಗದರೆ ಶಾಂತಿನೂ ಸಹ ಅಳ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಶಾಂತಿ ಸೂರ್ಯ ಮತ್ತು ಮೀನಾನ ಯಾವ ರೀತಿ ರೆಸ್ಟೋರೆಂಟಿಗೆ ಬಂದ ಮೇಲೆ ಮಾತಾಡಿಸ್ತಾಳೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.